ವಸ್ತ್ರ ಶಾಲೆ ಹಾಕೊಂಡು ಓಡಾಡ್ತಾರಲ್ರಿ. ಹೆಸರಿಗೆ ಮಾತ್ರ ಶುಶಾಲು. ಯಾರಾದ್ರೂ ನೋಡಿ, ಈಗ ರೈತರ ದಿನಾಚರಣೆಗೆ ತುಂಬಾ ಚೆನ್ನಾಗಿ ಪೋಸ್ಟ್ ಹಾಕಿದ್ರು, ನಾವು ನೋಡಿದ್ವಿ, ತುಂಬಾ ಖುಷಿ ಪಟ್ವಿ. ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅದೇ ಬಿಡದಿ ರೈತರಲ್ಲಿ ಹೋದಾಗ ಡಿ.ಕೆ. ಶಿವಕುಮಾರ್ ಅವ್ರು ಕೇಳಿದ್ರು, ನಿಮ್ಮ ಕೈಯಲ್ಲಿ ಧಿಕ್ಕಾರ ಹಾಕೋದು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಕರೆಕ್ಟ್, ನಮ್ ಕೈಲಿ ಆಗೋದಿಲ್ಲ, ನಾವೇ ಬೀದಿಗೆ ಬಂದ್ರೆ ರಾಜ್ಯ ಸ್ತಬ್ಧ ಆಗ್ಬಿಡುತ್ತೆ, ಏನ್ ಮಾಡ್ತೀರಾ? ಒಬ್ಬ ವಿರೋಧ ಪಕ್ಷ ನಾಯಕರನ್ನ ಕೇಳ್ತಾರೆ ನಮ್ಮ ಡಿ.ಕೆ. ಸಾಹೇಬ್ರು, ಯು ವಾಂಟ್ ಟು ಶೋ ಮೈ ತಾಕತ್ ಅಂತ ಕೇಳ್ತಾರೆ. ನಾವು ಅವ್ರನ್ನ ಕೇಳ್ತೀವಿ, ಸರ್ ನಿಮ್ ತಾಕತ್ತಿದ್ರೆ ರೈತರ ಭೂಮಿಗಳನ್ನ ಬಿಟ್ಕೊಡ್ವಿ ಸರ್, ನಾವು ನಿಮ್ಗೆ ದೊಡ್ಡ ಶಿಲಾ ವಿಗ್ರಹನ ಕಟ್ತೀವಿ, ನಾವು ನೆಕ್ಸ್ಟ್ ನಿಮ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ಈಗ ಗ್ಯಾಸ್ ಎಷ್ಟು ಕಷ್ಟ ಆಗ್ತಿದೆ. ಆಯ್ತು, ಬೆಂಗಳೂರಿನ ಹೊರಗಡೆ ಜನಗಳು ನಾವೇನ್ ಮಾಡ್ತಾ ಇದೀವಿ, ಎಲ್ಲೋ ಸೌದೆ ಏನೋ ಮಾಡ್ಕೊಳ್ತಾ ಇದೀವಿ. ಆದ್ರೆ ಬೆಂಗಳೂರಿನ ಅಭಿವೃದ್ಧಿ ಬೇಕು ಅಂತ ಹೇಳಿದ್ರು ನಮ್ಮ ಮೇಡಮ್ ಅವರು. ನಾನು ಅದಕ್ಕೆ ವಿರೋಧಿಗಳಲ್ಲ, ಆದ್ರೆ ಬೆಂಗಳೂರು ಅಭಿವೃದ್ಧಿ ಬೇಕು. ಬೆಂಗಳೂರು ಹೇಗಿತ್ತು? ಗಾರ್ಡನ್ ಸಿಟಿ ಆಗಿತ್ತು. ನಂತರ ಏನಾಯ್ತು? ಸಿಲಿಕಾನ್ ಸಿಟಿ ಆಯ್ತು. ಈಗ ಏನಾಗಿದೆ? ಗಾರ್ಬೇಜ್ ಸಿಟಿ ಆಗಿದೆ. ನೆಕ್ಸ್ಟ್ ಏನಾಗಿದೆ? ಈಗ ಗುಂಡಿಗಳ ಸಿಟಿ. ಇದೇ ಅಭಿವೃದ್ಧಿನಾ? ಈಗ ನಾವು ರೈತರು ಏನಾದ್ರೂ ಒಂದು ನಮ್ಮ ತೋಟದಲ್ಲಿ ಚಿಕ್ಕ ಪುಟ್ಟ ಮನೆ ಆಗ್ಲಿ, ಇಲ್ಲ ನಮ್ಮ ಬೋರ್ವೆಲ್ ಪಂಪ್ಗಳಿಗೆ ಕರೆಂಟ್ ಬೇಕಂದ್ರೆ ಮೀಟರ್ ಹಾಕ್ತಿದ್ದಾರೆ. ನೀವೇನ್ ಹೇಳಿದ್ರಿ? ನಾವು ಗೃಹ ಜ್ಯೋತಿ ಕೊಡ್ವಿ, ಫ್ರೀ ಭಾಗ್ಯ, ನಿಮ್ಗೆ ಕರೆಂಟ್ ಫ್ರೀ ಅಂತ ಹೇಳಿದ್ರಿ. ಅದನ್ನ 2ರಷ್ಟು ಬಿಲ್ ಹಾಕಿ ನಮ್ಮ ಮೇಲೆ ಬರೆ ಹಿಡಿತಾ ಇದ್ದೀರಾ. ಆಯ್ತಾ? ಇನ್ನೊಂದು, ಚರಂಡಿಗಳ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ನಮ್ಮ ಯಾರು ಇವರು ಹೇಳಿ, ಕೃಷ್ಣ ಬೈರೇಗೌಡ ಹೇಳಿದ್ರೆ, ನೀವಿರೋದಕ್ಕೊಂದು ಮನೆ ಕಟ್ಕೊಡಿ, ಬೇಕಾದ್ರೆ ಮೇಲೆ ಇನ್ನೊಂದು ಮನೆ ಕಟ್ಕೊಡಿ, ಸಾಕು, ಅಷ್ಟು ಮೇಲೆ ನಮ್ಗೆ ಚರಂಡಿ ವ್ಯವಸ್ಥೆಗಳು ಮಾಡ್ಲಿಕ್ಕೆ ಆಗಲ್ಲ, ಸ್ಯಾನಿಟರಿ ಇದೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಇಷ್ಟೆಲ್ಲಾ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಭಾಗದಲ್ಲಿ ಬಂದು ನೀವು ಶಿಫ್ಟ್ ಸಿಟಿ, ಆ ಸಿಟಿ, ಈ ಸಿಟಿಗಳು ಕಟ್ತೀರ, ಇವ್ರಿಗೆಲ್ಲ ಎಲ್ಲಿಂದ ತರ್ತೀರಾ ಅಲ್ವಾ? ಈಗ ಬೆಂಗಳೂರು ಜನತೆಗೆ ತಿಂಡಿ ಇಲ್ಲ ಅಂದ್ರೆ ಹೋಗಿ ನಾವು ಸುತ್ತಮುತ್ತ ಹಳ್ಳಿಗಳಲ್ಲಿ ಏನೋ ನಮ್ಮಲ್ಲಿ ಏನಿದೆಯೋ ನಾವು ಕೊಟ್ಕೊಳ್ಳಿ. ಈಗ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಬೆಂಗಳೂರನ್ನು ಬಿಟ್ಟು ಬೈಕೊಂಡು ಹೋದ್ರು, ಅಂತವ್ರಿಗೋಸ್ಕರ ನೀವು ಬೆಂಗಳೂರಿನ ಬದಲಿ ಯಾಕೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಹುಟ್ಟಿ ಬೆಳೆದವರು ರೈತರು, ನಾವೆಲ್ಲ ಹೋಗ್ಬೇಕು? ಬೆಂಗಳೂರು ಬೆಳಿಬೇಕು, ನಾವು ಬೇಡ ಅಂತ ಹೇಳಲ್ಲ. ಹಂಗಾದ್ರೆ ನಾವು ಬೆಂಗಳೂರು ರೈತರೆಲ್ಲ ಹೋಗ್ಬೇಕು? ನಾವು ಕೇಳಿದ್ವಾ ನಿಮ್ಮನ್ನ? ಗ್ರೀನ್ ಝೋನ್ ಇರೋದನ್ನ ಚೇಂಜ್ ಮಾಡಿ ಅಂತ ನಾವು ಕೇಳಿದ್ವಾ ನಿಮ್ಮನ್ನ? ಬಿಲ್ಡಿಂಗ್ ಕಟ್ಟಿ ಅಂತ ನಾವು ಕೇಳಿದ್ವಾ? ಅಪಾರ್ಟ್ಮೆಂಟ್ ಕಟ್ಟಿ ಅಂತ ನಾವು ಕೇಳಿದ್ವಾ? ಯಾರಿಗೆ ಕೇಳಿದ್ದು? 3 ಪಕ್ಷಗಳ ನಾನು ಕೇಳ್ತಾ ಇದ್ದೀನಿ ಇವತ್ತು. 3 ಪಕ್ಷದಲ್ಲಿ ಕೇಳಿದಿಲ್ಲ. ಬೀದಿಯಲ್ಲಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕುತ್ಕೊಂಡು ಒಂದು ಪಕ್ಷದವರು ಬಂದು ನಮ್ಮ ಪರ ಮಾತಾಡ್ಲಿಲ್ಲ. ಯಾಕೆ? ವಿಧಾನಸೌಧದಲ್ಲಿ ಮಾತಾಡ್ಲಿಕ್ಕೆ ಯಾವುದೇ ಒಂದು ಪಕ್ಷದಲ್ಲಿ ಬಾಯಿ ಬಂದಿಲ್ವಾ ನಿಮ್ಗೆಲ್ಲ? ಬೇರೆ IPL ಟಿಕೆಟ್ ಬಗ್ಗೆ ವಿಧಾನಸೌಧ ಸದನದಲ್ಲಿ ಡಿಸ್ಕಸ್ ಮಾಡುವಾಗ ಯಾಕೆ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ವಾ? ದಿನಕ್ಕೆ 3 ಹೊತ್ತು ಊಟ ಆಗ್ತಿರೋದು ನಾವ್ರಿ. ನಾವು ಊಟ ಆಗ್ಲಿಲ್ಲ ಇಲ್ಲದ್ರೆ ಎಲ್ಲಿ ಹೋಗ್ತಾರೆ? ಇವತ್ತು ಗ್ಯಾಸ್ ಇಲ್ಲ ಅಂತ ಬಾಯ್ ಮಾಡ್ಕೊಳ್ತಾ ಇರೋ ಸರ್ಕಾರಗಳೇ ಆಗ್ಲಿ, ಬೇರೆ ಪಕ್ಷಗಳೇ ಆಗ್ಲಿ, ಎಲ್ಲಿಂದ ತರ್ತಿರೋ ಊಟ? ಅಂದ್ರೆ ದುಡ್ಡಿರೋರು ಮಾತ್ರ ಬದುಕಬೇಕಾ? ನಾವೆಲ್ಲ ಬದುಕೋಗಿಲ್ವಾ? ಅಂದ್ರೆ ಬಡವರಿಗೆಲ್ಲ ಊಟ ಎಲ್ಲಿಂದ ತಂದ್ಕೊಡ್ತೀರಾ? ಎಲ್ಲಿಂದ ತಂದ್ಕೊಡ್ತೀರಾ ಹೇಳಿ? ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಕಾರ್ಖಾನೆಗಳಿಗೆ ಶುದ್ಧ ನೀರು ಎಲ್ಲಿಂದ ತಂದ್ಕೊಡ್ತೀರಾ? ನಮ್ಮ ಕೆರೆಗಳಿಗೆ ಕಲುಷಿತ ನೀರು ಕೊಟ್ಟಿದ್ದೀರಾ. ಅಂತ ಕಲುಷಿತ ನೀರಲ್ಲಿ ಬಂಗಾರದ ಬೆಳೆ ಬೆಳೀತಾ ಇದೀವಿ ನಾವು ಇವತ್ತು. MB ಪಾಟೀಲ್ ಯಾವುದೋ ಒಂದು ಮಾಡರ್ನ್ ಫೋಟೋ ಇಟ್ಕೊಂಡು ಹಾಕಿದ್ದಾರೆ. ನಮ್ಮ ಭಾಗಕ್ಕೆ ಬನ್ನಿ, ಬಿಡದಿ ಭಾಗ ಮಲೆನಾಡಾಗಿ ಮಾಡಿದ್ದಾರೆ ಅವರು. ನಮ್ಮ ಊರಿಗೆ ಬನ್ನಿ. ಆನೇಕಲ್ ಭಾಗದಿಂದ ಹೂಗಳು ಎಕ್ಸ್ಪೋರ್ಟ್, ತರಕಾರಿಗಳ ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ತಾ ಇದೀವಿ ಗೊತ್ತಾ? ನಾವು ಬೆಳೀತಾ ಇದೀವ್ರಿ ಬೆಳೆಗಳನ್ನ. ಕೊಡ್ರಿ ನಮಗೆ ಇಂಥ ಭಾಗ್ಯಗಳನ್ನ, ನಾವು ಕಟ್ಟಿ ತೋರಿಸ್ತೀವಿ ಬೆಂಗಳೂರ್ನ. ಇದು ಬಿಟ್ಟು ನೀವು ಬಿಲ್ಡಿಂಗ್ ಕಾಂಕ್ರೀಟೀಕರಣ ಮಾಡೋದಕ್ಕಲ್ಲ. ಇವತ್ತು ಏನಾದ್ರೂ ಊಟ ಇಲ್ಲ ಅಂದ್ರೆ ಮಣ್ಣು ತಿನ್ಲಿಕ್ಕೆ ಹೋಗಿ ನೀವು ರಸ್ತೆಗಳಲ್ಲಿ ನೋಡಿ, ಎಲ್ಲ ಕಾಂಕ್ರೀಟ್, ಏನ್ ತಿನ್ಲಿಕ್ಕೆ ಆಗುತ್ತೆ? ಮಣ್ಣು ತಿನ್ನೋದಕ್ಕೂ ಆಗ್ತಿಲ್ಲ ನಿಮ್ ಕೈಯಲ್ಲಿ. ಇಂಥ 4 ಸರ್ಕಾರಗಳು, ನಾನು 3 ಸರ್ಕಾರಗಳಿಗೆ ಹೇಳ್ತೀನಿ ಸರ್, ನಮ್ಮ ರೈತರ ಬಗ್ಗೆ ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಬೇರೆ ಚರ್ಚೆಗಳನ್ನ ಮಾಡಿ ನೀವು ಯಾವ ಕಾರಣಕ್ಕೆ ನೀವು ರಾಜಕೀಯ? ನಾಳೆ ದಿನ ಬಿಜೆಪಿ ಅವ್ರು ಬರ್ತಾರೆ. ನಾವು ಎಷ್ಟೋ ಸಲ ಹೋಗಿ ಹೇಳಿದ್ವಿ, ನಮ್ಮ ಇವ್ರನ್ನ ಕೇಳಿದ್ವಿ, ಶಾಸಕರನ್ನ ಹೇಳ್ತಾ ಇದ್ರು, ನಾವು ಮಾಡ್ಲಿಲ್ಲಮ್ಮ ಬಿಜೆಪಿ ಅವ್ರು ಮಾಡಿದ್ರು ಅಂತ. ಕುಮಾರಸ್ವಾಮಿ ಅವ್ರು ಬಿಡದಿಗೆ ಬಂದಿದ್ರು, ನಾವು ಯಾರು ಕಾಂಗ್ರೆಸ್ ಅವ್ರು ಹೇಳಿದ್ರು ನಾವು ಮಾಡ್ಲಿಲ್ಲ, ಕುಮಾರಸ್ವಾಮಿ ಅವ್ರು ಬಂದು ಕೇಳಿದ್ರು, ಬನ್ನಿ ಡೈರೆಕ್ಟ್ ಆಗಿ ನಾವು ಡಿಬೇಟ್ಗೆ ರೆಡಿ ಅಂತ ಕುಮಾರಸ್ವಾಮಿ ಅವರು ಬಿಡದಿವಿ ವೇದಿಕೆಯಲ್ಲಿ ಹೇಳಿದ್ರು. ಯಾರು ಬಂದಿಲ್ಲ ಸರ್ ಅವತ್ತು. ಬಿಜೆಪಿ ಅವರು ಬರ್ತೇವೆ, ನಾವು ನಿಮ್ಮ ಪರ ಅಂತಾರೆ. ಯಾರು ನಮ್ಮ ಪರ ಇಲ್ಲ, ರೈತರ ಪರ ಯಾರು ಇಲ್ಲ. ನಾಳೆ ಸರ್ಕಾರಗಳು ಒಂದು ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀನಿ. ಐ ಕಂಪ್ಲೀಟ್ಲಿ ಸೆಕೆಂಡ್ ಟು ಉಮಾ ಅವರು. ಪ್ರತಿ ವಿಚಾರಗಳನ್ನು ಕೂಡ ನಾನು ಒಪ್ತೀನಿ, ಅಗ್ರಿ ಆಗ್ತೀನಿ. ಯಾಕಂದ್ರೆ ಅವರು ಕೇಳುವಂತಹ ಪ್ರತಿ ಪ್ರಶ್ನೆ ಅವರ ನೋವನ್ನ ಹೇಳ್ಕೊಂಡ್ರು ಅವರು. ಹಿಂಗಾಗಿ ನಾನು ಇಂಟರಪ್ಟ್ ಮಾಡಕ್ ಹೋಗ್ಲಿಲ್ಲ. ಈ ಮೂಲಕ ಅವರು ನೋವನ್ನ ಇಡೀ ರಾಜ್ಯದ ಮುಂದೆ ಇಟ್ಟಿದ್ದಾರೆ. ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಪ್ರವಕ್ತಾರರು ಈಗ ನಮ್ಮ ಜೊತೆಗಿದ್ದಾರೆ, ಉತ್ತರ ಕೊಡ್ಲಿ ತೇಜಸ್ವಿನಿ. ಖಂಡಿತ ಉಮಾ ಅವರ ನೋವು ಎಲ್ಲರೂ, ಈ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಒಬ್ಬ ರೈತನ ಮೂಲದಿಂದ ಬಂದಿರತಕ್ಕಂಥ ರೈತನ ಮಗನೋ ಮೊಮ್ಮಗನೋ ಆಗಿರ್ತಾರೆ. ಹಾಗಾಗಿ ರೈತರ ಕಷ್ಟ ಗೊತ್ತಿಲ್ಲ ಅನ್ನೋ ಮಾತನ್ನ ನಾನು ಒಪ್ಪೋದಿಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದರಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಉಮಾ, ನೀವು ಹೇಳಿದ ಹಾಗೆ ಒಂದು ತುಲನಾತ್ಮಕವಾಗಿ ಎಲ್ಲರನ್ನು ಸಮೀಕರಣ ಮಾಡಿದ್ರೆ ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಭಾರತ ದೇಶದಲ್ಲಿ
ಅತ್ಯಧಿಕ ಜಮೀನ್ದಾರರ ಸಾವಿರಾರು ಎಕರೆಗಳನ್ನ ವಶಪಡಿಸಿಕೊಂಡು ರಾಜಕೀಯ ಲೆಕ್ಕಾಚಾರ ಹಾಕದೆ ಬಡವರಿಗೆ ಭೂಮಿಯನ್ನ ಹಂಚಿದ್ದು ಇಂದಿರಾ ಗಾಂಧಿ ಅವರು ಅನ್ನೋದನ್ನ ನೆನಪು ಮಾಡಿಕೊಡ್ತಾ ಇದ್ದೀನಿ. ಅಂದ್ರೆ ಆ ಕೊಟ್ಟು ನೀವು ವಾಪಸ್ ತಗೋತಾ ಇದೀವಿ ಅಂತ ಲೆಕ್ಕ. ನೋಡಿ, ಇಷ್ಟೊತ್ತು ನಾನು ಕೇಳಿಸ್ಕೊಂಡಿದ್ದೀನಲ್ಲಪ್ಪ, ನನ್ನ ಒಂದು ಕೇಳಿಸ್ಕೋಬೇಕ, ಒಂದು ನ್ಯಾಷನಲ್ ಪಾರ್ಟಿ ನಮ್ಮ ವಿಚಾರಧಾರೆ ಕೇಳಿಸ್ಕೊಳ್ಳಿ ಅಂತ. ಎರಡನೇದು, ಭಾರತದ ಪಾರ್ಲಿಮೆಂಟಿನಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನ ತಂದಂತವರು ಮಂಡಿಸಿದಂತವ್ರು ಶ್ರೀಮತಿ ಸೋನಿಯಾ ಗಾಂಧಿ. ಬಡವ ಆದ್ ಮಾತ್ರ ಕಸಿನಿಂದ ಸಾಯಬಾರದು, ಏನು ಅನ್ನದಾತ ರೈತ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು. ಜವಾನ್ ಈ ದೇಶಕ್ಕೆ ಎಷ್ಟು ಮುಖ್ಯನೋ ಕಿಸಾನ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದವರು ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯಲ್ಲಿ ರಾಜಕಾರಣ ಮಾಡ್ತಾ ಬಂದಿರತಕ್ಕಂತ ಕಾಂಗ್ರೆಸ್ ಪಾರ್ಟಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ದು ಕಟ್ಟ ಕಡೆಯ ಮನುಷ್ಯನಿಗೆ ಜಮೀನ್ ಎಷ್ಟಿದೆ, ಬಂಗಾರ ಎಷ್ಟಿದೆ ಅಂತ ಕೇಳಿ ಸಾಲ ಕೊಡ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತಿನ ಒಂದು ಕೆಲವು ವಿಚಾರಗಳನ್ನ ಇಟ್ಟುಕೊಂಡು ದಯವಿಟ್ಟು ಇಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಪಾರ್ಟಿಯ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ಅನ್ನೋದನ್ನ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಎರಡನೇದು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ತಾವು ಟೀಕೆಯನ್ನ ಮಾಡಿದ್ರಿ. ಯಾವ ಸನ್ನಿವೇಶದಲ್ಲಿ ಯಾವ ಮಾತಿಗೆ ಯಾರು ಏನಂದು ಆ ರೀತಿ ವರ್ತಿಸಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಒಂದು, ಡಿ ಕೆ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ತೇಜಸ್ವಿನವರೇ. ಉಪಮುಖ್ಯಮಂತ್ರಿಯಾಗಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ರೈತರಿಗೆ ಅವರು ಪ್ರಶ್ನೆ ಮಾಡಿದ್ರು. ಅದನ್ನ ಹೇಳಿದ್ದಾರೆ ಅವರು. ದಯವಿಟ್ಟು ಸಮಯದ ಅಭಾವ ಇದೆ. ಕೊನೆಯ 3 ನಿಮಿಷ ಮಾತ್ರ ನಂಗಿರೋದು. ಕೊನೆಯ 3 ನಿಮಿಷ ಮಾತ್ರ ನಂಗಿರೋದು. ಪ್ಲೀಸ್ ಕಮ್ ಟು ದ ವಿಚಾರಗಳನ್ನ ಪ್ರಖರವಾಗಿ ಮಂಡಿಸಿದ್ರಿ ನೀವು. ನಾನು ರೂಲಿಂಗ್ ಪಾರ್ಟಿನೇ ಇರಬಹುದು, ನೀವು ಮಂಡಿಸಿದಂತ ವಿಷಯಗಳಲ್ಲಿ ಆ ಒಂದು ಆತಂಕಗಳು ಎಲ್ಲ ಇದ್ದಾಗ ಯಾವುದೇ ಪಾರ್ಟಿ ಆದ್ರೂ ಕೇಳಿಸ್ಕೋಬೇಕು, ಪ್ರಜಾಪ್ರಭುತ್ವದ ಮೂಲ ಗುಣ ಅದನ್ನ. ಆದ್ರೆ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಪಕ್ಷಕ್ಕಿಂತ ಅಥವಾ ದೇಶಕ್ಕಿಂತ ರಾಜ್ಯಕ್ಕಿಂತ ನಮ್ಮ ರೈತರಿಗಿಂತ ದೊಡ್ಡವರಲ್ಲ ಅನ್ನೋದನ್ನ ಅವರು ಒಪ್ಕೊಳ್ತಾರೆ. ಆ ರೀತಿ ಅವರು ಯಾವ ಸನ್ನಿವೇಶದಲ್ಲಿ ಯಾರು ಏನು ಪ್ರಚೋದನೆ ಮಾಡಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ. ಒಂದು, ಆ ರೀತಿ ಏನಿಲ್ಲ, ಅವ್ರು ಕಟುವಾಗಿ ಮಾತಾಡ್ಬೋದು, ಆ ರೀತಿ ಇಲ್ಲ. ಇಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಹೇಳುವಾಗ ಪ್ರತಿಯೊಂದನ್ನು ಪರಶು ನೀವು ಒಂದೇನಾದ್ರು ಮಂಡಿಸಿದ ತಕ್ಷಣ ಉತ್ತರ ಸಿಗದೆ ಇರಬಹುದು. ಆದ್ರೆ ಜಾಗೃತ ಸಮಾಜದಲ್ಲಿ ಜನತೆಗಿಂತ ದೊಡ್ಡವರು ಯಾರು ಇಲ್ಲ. ನಮ್ಮ ರೈತರಿಗೆ ಬೇಡವಾದ ವಿಚಾರ, ನಮ್ಮ ರಾಜ್ಯಕ್ಕೆ ಮಾರಕವಾದಂತ ವಿಚಾರವನ್ನ ನಾನು ಮತ್ತೆ ಮತ್ತೆ ಹೇಳ್ತಾನೆ, ಬಲ ಪ್ರಯೋಗ ಮಾಡೋದಾಗ್ಲಿ ರೈತರಿಗೆ ಮಾರಕವಾಗುವಂತ ವಿಷಯವನ್ನು ಈ ಸರ್ಕಾರ ತಗೊಳ್ಳಲ್ಲ, ಸಿದ್ದರಾಮಯ್ಯನವರ ಸರ್ಕಾರ ತಗೊಳ್ಳಲ್ಲ. ಖಂಡಿತ ಒಂದು ಅವಕಾಶ ಮಾಡಿಕೊಂಡೋಣ ನೀವು ಮಾತಾಡೋದಕ್ಕೆ. ನಾನು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೀನಿ. ಸಮಯದ ಅಭಾವ ಇದೆ. 30 ಸೆಕೆಂಡ್. ಅನುಪಯುಕ್ತವಾದ ವಶಪಡಿಸಿಕೊಂಡ ಜಮೀನನ್ನು ವಾಪಸ್ ಕೊಡೋದಕ್ಕೆ ಮೂರು ಪಾರ್ಟಿ ಸಿದ್ಧನಾ? ಕೇಳಿ, ಈಗ ನಾವು ಒಪ್ತೇವೆ. ಅನುಪಯುಕ್ತವಾದ ವಶಪಡಿಸಿಕೊಂಡ ಜಮೀನನ್ನ ವಾಪಸ್ ಕೊಡೋಣ. ಹೋರಾಟದಲ್ಲಿ ರೈತರ ಪರವಾಗಿ ನಿಂತಿದ್ದು ಇದೇ ಕುಮಾರಣ್ಣ. ಮೊನ್ನೆ ಬಿಡದಿನಲ್ಲಿ ಹೇಳಿದ್ರು ನಮ್ಮ ಪ್ರಕಾಶ್ ಅವರು, ಈ ಹೋರಾಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ರವರು, ನಮ್ಮ ಮಾಜಿ ಶಾಸಕರು ಕುಮಾರಣ್ಣವರೇ ಆ ಹೋರಾಟಕ್ಕೆ ಹೋಗಿ ಬೆಂಬಲ ಕೊಟ್ಟಿದ್ದಾರೆ ರೈತರಿಗೆ. ರೈತರ ಪರವಾಗಿ ಯಾವತ್ತು ನಮ್ಮ ಸಮಯದ ಅಭಾವ ಇದೆ. ಪ್ಲೀಸ್ ಸಮಯದ ಅಭಾವ ಇದೆ. ಸಮಯದ ಅಭಾವ ಇದೆ. ನಾನು ಕಾರ್ಯಕ್ರಮ ಮುಗಿಸ್ತೀನಿ. ನಿಮ್ಮ ಆಟವನ್ನೇ ಇಲ್ಲ. ಪ್ಲೀಸ್ ನಿಮ್ಮ ಆಟವನ್ನೇ ಇಲ್ಲ. ನೋಡಿ, ಈ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಸಿಡಿಪಿ ಅಂತಕ್ಕಂಥದನ್ನ ಮಾಡಿ ಫಿಕ್ಸ್ ಮಾಡಿ ಮುಗಿಸ್ಬಿಡ್ಲಿ ಅಲ್ಲ. ಮತ್ತೆ ಯಾರೋ ಒಬ್ಬ ಡೆವಲಪರ್ ಹೋಗ್ಬಿಟ್ಟು ದುಡ್ಡು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಯೂಸ್ ಚೇಂಜ್ ಮಾಡಿ, ಆಗ್ಲೇ ಉಮಾ ಅಕ್ಕ ಅವ್ರು ಹೇಳ್ತಾ ಇದ್ರು, ಹೋಗೋದು ಯಾವ್ದೋ ಒಬ್ಬ ಕೇಳ್ತಾನೆ ಅಂತ ಹೇಳಿ ಅವನು ಗ್ರೀನ್ ಬೆಲ್ಟ್ ನ ಎಲ್ಲೋ ಝೋನೋ ಕಮರ್ಷಿಯಲ್ ಝೋನೋ ಮಾಡಿ ಕೊಟ್ಬಿಟ್ಟು ಎಲ್ಲರನ್ನು ಡೆವಲಪ್ಮೆಂಟ್ ಮಾಡಿ ರೈತರನ್ನ ಬದುಕನ್ನ ದುಸ್ಥಿರ ಮಾಡ್ತೀರಾ. ರೈತರು ಆತ್ಮಹತ್ಯೆ ಮಾಡ್ಕೊಂಡ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. ಇದೆಲ್ಲದ್ರ ಜೊತೆಗೆ ನಿಮ್ಮ ಸರ್ಕಾರದ ವಿಷನ್ ಸ್ಟೇಟ್ಮೆಂಟ್ ಏನು ರಿಲೇಟೆಡ್ ಟು ಅರ್ಬನ್ ಡೆವಲಪ್ಮೆಂಟ್, ರಿಲೇಟೆಡ್ ಟು ರೈತ, ದಯವಿಟ್ಟು ಸ್ಪಷ್ಟೀಕರಣ ಮಾಡಿ ಒಂದು ವೈಟ್ ಪೇಪರ್. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ರೈತರಿಗೆ ಕ್ಷಮೆ ಇರಲಿ, ಸಮಯದ ಅಭಾವ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದ. ನಮ್ಮ ಆಶಯ ಏನಂತಂದ್ರೆ ದಯವಿಟ್ಟು ರೈತರ ನೋವಿಗೆ ನೀವೆಲ್ಲರೂ ಕೂಡ ಅಧಿಕಾರದಲ್ಲಿರುವಂತವರು ಸ್ಪಂದಿಸಿ. ಈಗಷ್ಟೇ ನಮ್ಮ ರೈತ ಮುಖಂಡರು ಹೇಳ್ತಾ ಇದ್ರು, ನಾವು ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದೀವಿ, ನಮ್ಮನ್ನು ಯಾರು ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ದಯವಿಟ್ಟು ರೈತರ ಕಣ್ಣೀರನ್ನ ಒರೆಸುವಂತಹ ಕೆಲಸ ಆಗ್ಲಿ. ಇನ್ನ ಪೋಲ್ ಕ್ವಶನ್ ಅನ್ನ ಕೇಳಿದ್ವಿ. ಪೋಲ್ ಕ್ವಶನ್ ಬಗ್ಗೆ ಯಾವ ರೀತಿ ಆನ್ಸರ್ ಬಂದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ.
ನೋಡಿ, ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿ ಸ್ವಾಧೀನ ಮಾಡ್ಕೊಳ್ಳೋದು ಸರಿನಾ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಅಂತ 60% ಜನ ಹೇಳ್ತಾ ಇದ್ದಾರೆ. 65% ಜನ ತಪ್ಪು, ಸರ್ಕಾರ ಈ ರೀತಿ ಮಾಡಬಾರದು ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನ ಸರಿ ಇದೆ ಸರ್ಕಾರ ಮಾಡ್ತಾ ಇರೋದು ಅಂತ 32% ಜನ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಪೋಲ್ ರಿಸಲ್ಟ್. ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಆಶಯ ಇಷ್ಟೇ, ದಯವಿಟ್ಟು ರೈತರಿಗೆ ನೋವನ್ನ ಕೊಡಬೇಡಿ, ರೈತರಿಗೋಸ್ಕರ ಸರ್ಕಾರ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಮಹಾಭಾರತ ಚರ್ಚೆಯನ್ನು ಮುಗಿಸ್ತಾ